ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯ ನಿಮ್ಮನ್ನೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಏನಾದರೂ ನೀವು ಕೆಮಿಸ್ಟ್ರಿನ NEP-ನಲ್ಲಿ DSC-I ಅಂತ ತೊಗೊಂಡಿದ್ರೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಕೆಮಿಸ್ಟ್ರಿ ಓದ್ತಾ ಇರೋದ್ರಲ್ಲಿ ಒಂದು ಟಾಪಿಕ್ ಇದೆ, ಸಾಲಿಡ್ ಸ್ಟೇಟ್ ಅಂತ. 4th ಯೂನಿಟಲ್ಲಿ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಬರುತ್ತೆ. ಆ ಚಾಪ್ಟರ್ದು ವೀಡಿಯೋಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದರಲ್ಲಿ 4 ಯೂನಿಟ್ ಇದೆ. 2 ಯೂನಿಟು ಫಿಸಿಕಲ್ ಇದೆ, 1 ಯೂನಿಟು ಆರ್ಗ್ಯಾನಿಕ್ ಇದೆ, 1 ಯೂನಿಟು ಅನಾಲಿಟಿಕಲ್ ಇದೆ. ಆರ್ಗ್ಯಾನಿಕ್ ಫುಲ್ ಟಾಪಿಕ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಫಿಸಿಕಲ್ ಕೆಮಿಸ್ಟ್ರಿದು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈ ಸಾಲಿಡ್ಸಲ್ಲಿ ಆಲ್ರೆಡಿ 2 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಮೂರನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋದರೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಲಾಸ್ ಆಫ್ ಕ್ರಿಸ್ಟಲೋಗ್ರಫಿ, ಈ 2 ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ಕೆಲವೊಂದು ಟರ್ಮ್ಸ್ ಇರ್ಬೋದು, ಕ್ರಿಸ್ಟಲೋಗ್ರಫಿ ಅಂದ್ರೇನು, ಕ್ರಿಸ್ಟಲ್ ಅಂದ್ರೇನು, ಸಾಲಿಡ್ ಟೈಪ್ಸ್ ಅಂದ್ರೇನು, ಅದೆಲ್ಲ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವತ್ತು ನಾನು ಹೇಳ್ತಾ ಇರೋದು ಲಾಸ್ ಆಫ್ ಕ್ರಿಸ್ಟಲೋಗ್ರಫಿ. ಎಗೇನ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಲಾಸ್ ಆಫ್ ಕ್ರಿಸ್ಟಲೋಗ್ರಫಿ ಅಂದರೆ ಸ್ಟಡಿ ಆಫ್ ಎ ಕ್ರಿಸ್ಟಲ್. ಅದಕ್ಕೆ ನಾವೇನಂತ ಕರಿತೀವಿ, ಕ್ರಿಸ್ಟಲೋಗ್ರಫಿ ಅಂತ ಕರಿತೀವಿ. ಲಾಸ್ ಆಫ್ ಕ್ರಿಸ್ಟಲೋಗ್ರಫಿ ಅಂತಂದರೆ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಅ ಸ್ಟಡಿ ಆಫ್ ಜಾಮಿಟ್ರಿ, ಪ್ರಾಪರ್ಟೀಸ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ದಿ ಕ್ರಿಸ್ಟಲ್ಸ್ ಆ್ಯಂಡ್ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಈಸ್ ನೋನ್ ಆಸ್ ಕ್ರಿಸ್ಟಲೋಗ್ರಫಿ. ಟು ಸ್ಟಡಿ is based on 3 fundamental laws called as laws of crystallography. ಒಂದಕ್ಕೆ ಕಾನ್ಸ್ಟೆಂಟೆನ್ಸಿ ಇನ್ ಇಂಟರ್ಫೇಶಿಯಲ್ ಎಡ್ಜಸ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ, ಲಾಸ್ ಆಫ್ ಸಿಮಿಟ್ರಿ ಅಂತ ಹೇಳ್ತೀವಿ, ಲಾ ಆಫ್ ರ್ಯಾಷನಲಿಟಿ ಆಫ್ ಇಂಡಿಸಿಸ್ ಅಂತ ಹೇಳ್ತೀವಿ. ಈ 3 ಬೇಸಿಕ್ ಲಾಗಳು ಅರ್ಥ ಆಯಿತು ಅಂತಂದರೆ ನನಗೆ ಕ್ರಿಸ್ಟಲ್ದು ಸ್ಟ್ರಕ್ಚರ್ ಹೇಗಿದೆ, ಅದರದ್ದು ಪ್ರಾಪರ್ಟಿ ಹೇಗಿದೆ, ಅದು ಯಾವ ರೀತಿ ಆಗಿದೆ, ಇಂಟರ್ಫೇಶಿಯಲ್ ಏನಿದೆ, ಸೈಜ್ ಏನಿದೆ, ಶೇಪ್ ಏನಿದೆ, ಅದೆಲ್ಲ ನನಗೆ ಗೊತ್ತಾಗುತ್ತೆ. ಅದು ಗೊತ್ತಾಯಿತು ಅಂದರೆ ನನಗೆ ಜಾಮಿಟ್ರಿ ಗೊತ್ತಾಗುತ್ತೆ. ಜಾಮಿಟ್ರಿ ಗೊತ್ತಾಯಿತು ಅಂತಂದರೆ ಹೇಗೆ ಇಂಟರ್ನಲ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಅಲ್ಲಿ ಡೆವಲಪ್ ಆಗಿದೆ, ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್, ಬೇಸ್ಡ್ ಆನ್ ದೇರ್ ಶೇಪ್, ಇಟ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಹಾಗಾಗಿ ನನ್ನ ಕ್ರಿಸ್ಟಲ್ದು ಕೆಮಿಕಲ್ ರಿಯಾಕ್ಷನ್ಸ್ ಆಗಿರ್ಬೋದು ಅಥವಾ ಅದಕ್ಕೆ ಫಿಸಿಕಲ್ ಪ್ರಾಪರ್ಟಿನ ನಾನು ಅರ್ಥ ಮಾಡ್ಕೋಬೇಕು ಅಂದರೆ ಫಸ್ಟ್ ನನಗೆ ಏನಾಗಬೇಕು ಅಂತಂದರೆ ಆ ಕ್ರಿಸ್ಟಲ್ನ ಪ್ರಾಪರ್ಟಿ ಸ್ಟಡಿ ಮಾಡಬೇಕು. ಅದು ಸ್ಟಡಿ ಮಾಡೋಕ್ಕೆ ನಾನು 3 ಡಿಫ್ರೆಂಟ್ ಫಂಡಮೆಂಟಲ್ ಲಾಸ್ನ ತಗೊಳ್ತೀನಿ. ಒಂದಕ್ಕೆ ಸ್ಟೋನೋಸ್ ಲಾ ಆಫ್ ಕಾನ್ಸ್ಟೆನ್ಸಿ ಆಫ್ ಇಂಟರ್ಫೇಶಿಯಲ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಇಂಟರ್ಫೇಶಿಯಲ್ ಆ್ಯಂಗಲ್ ಅಂತಂದರೆ ಏನು ಅಂತಂದರೆ 2 ಫೇಸಸ್ ಇದೆ. ಫೇಸ್ ಅಂದ್ರೇನು, ಒಂದು ಕ್ರಿಸ್ಟಲ್ ಇದೆ, ಆ ಕ್ರಿಸ್ಟಲ್ದು ಒಂದು ಪ್ಲೇನ್ ಸರ್ಫೇಸ್ ಏನಿರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಫೇಸ್ ಅಂತ ಕರಿತೀವಿ. 2 ಅಡ್ಜಸೆಂಟ್ ಆಗಿರುವಂಥ ಫೇಸಸ್ನ ತಗೊಂಡು ಅವೆರಡರ ಮಧ್ಯೆ ಇರುವಂಥ ಆ್ಯಂಗಲ್ನ ಐಡೆಂಟಿಫೈ ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಇಂಟರ್ಫೇಶಿಯಲ್ ಆ್ಯಂಗಲ್ ಅಂತ ಕರಿತೀವಿ. ಆ ಇಂಟರ್ಫೇಶಿಯಲ್ ಆ್ಯಂಗಲ್ ಏನಾಗ್ತಾ ಹೋಗುತ್ತೆ ಅಂದರೆ ನಿಮ್ಮದು ಶೇಪ್ ಚೇಂಜ್ ಆದಂಗೆ, ಫೇಸ್ದು ಡಿಸ್ಟೆನ್ಸು ವೇರಿ ಆದಂಗೆ ಅದರದ್ದು ಏನಾಗ್ತಾ ಹೋಗುತ್ತೆ, ಆ್ಯಂಗಲ್ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಕ್ರಿಸ್ಟಲ್ ಗ್ರೋತ್ ಆದಾಗ ಹೇಗಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಚಿತ್ರದಲ್ಲಿ ತೋರಿಸ್ದಂಗೆ ನಾನು ಇಲ್ಲಿ ಬೇರೆ ಬೇರೆ ಶೇಪ್ದು, ಬೇರೆ ಬೇರೆ ಆ್ಯಂಗಲ್ದು ತೊಗೊಂಡಿದ್ದೀನಿ. 2 ಪಕ್ಕ ಇರುವಂಥ ಫೇಸಸ್ದು ಅವೆರಡರ ಮಧ್ಯೆ ಇರುವಂಥ ಆ್ಯಂಗಲ್ನ ನಾನು ಐಡೆಂಟಿಫೈ ಮಾಡ್ತೀನಿ. ಆ ಆ್ಯಂಗಲ್ಗೆ ಏನಂತ ಕರಿತೀನಿ, ಇಂಟರ್ಫೇಶಿಯಲ್ ಆ್ಯಂಗಲ್ ಅಂತ ಹೇಳ್ತೀನಿ. ಆ ಆ್ಯಂಗಲ್ ಏನಾಗಿರುತ್ತೆ, remains constant irrespective of the different size, shape and mode of the crystal growth. The interfacial angle between any 2 corresponding faces of a crystal remains constant irrespective of the different shape, size and mode of the crystal. ಅಂತದಕ್ಕೆ ನಾವೇನಂತ ಹೇಳ್ತೀನಿ, there is a constancy in interfacial angle. ಈಗ ನೀವು ತೊಗೊಂಡ್ರೆ ಒಂದು ಯೂನಿಟ್ ಸೆಲ್ನ ತೊಗೊಂಡಿದ್ರೆ ಆ ಯೂನಿಟ್ ಸೆಲ್ಲಲ್ಲಿ ಎಷ್ಟು ಇಂಟರ್ಫೇಶಿಯಲ್ ಆ್ಯಂಗಲ್ ಇದೆಯಲ್ಲ ಅದೇ ಎಂಟೈರ್ ಕ್ರಿಸ್ಟಲಲ್ಲೂ ಅದೇ ಇಂಟರ್ಫೇಶಿಯಲ್ ಆ್ಯಂಗಲ್ಸ್ ಇರುತ್ತೆ. ಒಂದು ಯೂನಿಟ್ ಸೆಲ್ ಇಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದಿ ಎಂಟೈರ್ ಕ್ರಿಸ್ಟಲ್ ಲ್ಯಾಟಿಸ್. ನಾನು ಒಂದು ಯೂನಿಟ್ ಸೆಲ್ ತೊಗೊಂಡು ಅದರ ಇಂಟರ್ಫೇಶಿಯಲ್ ಆ್ಯಂಗಲ್ ಎಷ್ಟಿದೆ ಅಂತ ಚೆಕ್ ಮಾಡಿದ್ರೆ ಸಾಕು, ಅದೇ ಏನಾಗ್ತಾ ಹೋಗುತ್ತೆ, ಎಲ್ಲ ಬರ್ತಾ ಹೋಗುತ್ತೆ. ಇದು ಫಸ್ಟ್ ಲಾ ಹೇಳುತ್ತೆ. ಸೆಕೆಂಡ್ ಲಾ ಏನು ಹೇಳ್ತೀವಿ, ಲಾ ಆಫ್ ಸಿಮಿಟ್ರಿ ಅಂತ ಹೇಳ್ತೀವಿ. The internal structure of a crystal is due to a definite arrangement of its component, namely atoms, molecules or ions.
ಆಲ್ ಕ್ರಿಸ್ಟಲ್ಸ್ ಆಫ್ ಎ ಸಬ್ಸ್ಟೆನ್ಸ್ ಹ್ಯಾವ್ ಸೇಮ್ ಎಲಿಮೆಂಟ್ ಆಫ್ ಸಿಮಿಟ್ರಿ. ಸೊ ನಾನು ಹೇಳ್ದಂಗೆ ಯೂನಿಟ್ ಸೆಲ್ಸ್ ನಾನು ತೊಗೊಂಡು ಅದ್ರದ್ದು ಏನಿದೆ ಅಂತ ನಾನು ಪ್ಯಾರಾಮೀಟರ್ ಐಡೆಂಟಿಫೈ ಮಾಡಿದ್ರೆ ಎಂಟೈರ್ ಕ್ರಿಸ್ಟಲಲ್ಲೂ ಅದೇ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಹಾಗಾಗಿ ಆ ಆರ್ಡರ್ಲಿನೆಸ್ ಬರೋದಕ್ಕೆ, ಆ ಡೆಫಿನೆಟ್ ಅರೇಂಜ್ಮೆಂಟ್ ಆಗೋದಕ್ಕೆ 3 ಪ್ಯಾರಾಮೀಟರ್ ಇಂಪಾರ್ಟೆಂಟ್ ಆಗುತ್ತೆ. ದೇ ಗೋಯಿಂಗ್ ಟು ಹ್ಯಾವ್ ಎ ಸಿಮಿಟ್ರಿ, ದೇ ಗೋಯಿಂಗ್ ಟು ಹ್ಯಾವ್ ಎ ಸಿಮಿಲಾರಿಟಿ. ಯೂನಿಟ್ ಸೆಲ್ ಹೇಗಿರುತ್ತೋ ಹಾಗೆ ಎಂಟೈರ್ ಕ್ರಿಸ್ಟಲ್ ಇಸ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಸಿಮಿಲರ್ ಅರೇಂಜ್ಮೆಂಟ್, ಸಿಮಿಲಾರಿಟಿ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಲಾ ಆಫ್ ಸಿಮಿಟ್ರಿ ಅಂತ ಹೇಳ್ತೀವಿ. 3 ಲಾ ಆಫ್ ಸಿಮಿಟ್ರಿಗಳಿದ್ದಾವೆ: ಪ್ಲೇನ್ ಆಫ್ ಸಿಮಿಟ್ರಿ, ಆಕ್ಸಿಸ್ ಆಫ್ ಸಿಮಿಟ್ರಿ, ಸೆಂಟರ್ ಆಫ್ ಸಿಮಿಟ್ರಿ. ಪ್ಲೇನ್ ಆಫ್ ಸಿಮಿಟ್ರಿನಲ್ಲಿ ಏನು ಹೇಳುತ್ತೆ ಅಂದರೆ, ಕ್ರಿಸ್ಟಲ್ ಇಸ್ ಸೆಡ್ ಟು ಹ್ಯಾವ್ ಎ ಪ್ಲೇನ್ ಆಫ್ ಸಿಮಿಟ್ರಿ when an imaginary plane divides the crystal into 2 parts such that each part is an exact mirror images of each other. ಅದು ರೆಕ್ಟ್ಯಾಂಗ್ಯುಲರ್ ಪ್ಲೇನ್ ಆಫ್ ಸಿಮಿಟ್ರಿ ಇರ್ಬೋದು, ಇಲ್ಲ ಅಂದರೆ ಡಯಾಗ್ನಲ್ ಫೇಸಸ್ ಆಫ್ ಸಿಮಿಟ್ರಿ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಕ್ಯೂಬ್ನ ತೊಗೊಂಡಿದ್ದೀನಿ. ಆ ಕ್ಯೂಬ್ನ ನಾನು ಏನು ಮಾಡ್ಬೋದು, ಐ ಆಮ್ ಗೋಯಿಂಗ್ ಟು ಡಿವೈಡ್, ಐ ಆಮ್ ಗೋಯಿಂಗ್ ಟು ಕಟ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಇನ್ 2 equal halves ಯೂಸಿಂಗ್ ಎ ಡಿಫ್ರೆಂಟ್ ಪ್ಲೇನ್ಸ್. ಇಮ್ಯಾಜಿನರಿ ಪ್ಲೇನ್ ತೊಗೊಂಡು ಆ ಮಾಲಿಕ್ಯೂಲ್ನ 2 ಭಾಗ ಮಾಡೋಕ್ಕಾಗತ್ತಾ ಅಂತ ನಾನು ಟ್ರೈ ಮಾಡ್ತೀನಿ. ರೆಕ್ಟ್ಯಾಂಗ್ಯುಲರ್ ಪ್ಲೇನ್ನ ತೊಗೊಂಡ್ರೆ 3 ಸ್ಟ್ರಕ್ಚರ್ ಬರುತ್ತೆ. ಆ ರೆಕ್ಟ್ಯಾಂಗ್ಯುಲರ್ ಪ್ಲೇನ್ನ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ನೀವು ರೆಕ್ಟ್ಯಾಂಗ್ಯುಲರ್ ಆಗಿ ಆ ಮಾಲಿಕ್ಯೂಲ್ನ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ವಿಚ್ ಡಿವೈಡ್ ಮಾಡಿದಾಗ ಮಿರರ್ ಇಮೇಜ್ ಬಂತು ಅಂತಂದರೆ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಕರಿತೀನಿ. ಆ ಪ್ಲೇನ್ ಆಫ್ ಸಿಮಿಟ್ರಿ ನಾನು ರೆಕ್ಟ್ಯಾಂಗ್ಯುಲರ್ ಮೋಡಲ್ಲಿ ತೊಗೋಬೋದು, ಇಲ್ಲ ಅಂದರೆ ಡಯಾಗ್ನಲ್ ಮೋಡಲ್ಲಿ ತೊಗೋಬೋದು. ರೆಕ್ಟ್ಯಾಂಗ್ಯುಲರ್ ಮೋಡಲ್ಲಿ ತೊಗೊಳ್ಳೋ ಅಂಥದ್ದು 3 ಆಗುತ್ತೆ. 1 2 3 ಏನು ತೋರಿಸಿದ್ದೀನಲ್ಲ ಅದು ರೆಕ್ಟ್ಯಾಂಗ್ಯುಲರ್ ಮೋಡ್ ಆಗುತ್ತೆ. ಅದು ಬಿಟ್ಟು 4 5 6 7 8 9 ಏನಿದೆಯಲ್ಲ ಅವು ಎಲ್ಲ ಏನಾಗಿದೆ ಅಂದರೆ ಡಯಾಗ್ನಲ್ ಪ್ಲೇನ್ ಆಫ್ ಸಿಮಿಟ್ರಿ ಆಗಿದೆ. ಸೊ ನಾನು ಡಯಾಗ್ನಲಿ ಮಾಡ್ಬೋದು, ಎಂಟೈರ್ ಮಾಲಿಕ್ಯೂಲ್ನ ಯಾವುದೋ ಒಂದು ಆ್ಯಂಗಲಲ್ಲಿ, ಯಾವುದೋ ಒಂದು ಪ್ಲೇನಲ್ಲಿ ಡಿವೈಡ್ ಮಾಡೋಕ್ಕೆ ನೋಡ್ತೀನಿ. ಡಿವೈಡ್ ಆದಾಗ 2 ಈಕ್ವಲ್ ಹಾಫ್ಸ್ ಆಯಿತು, ವಿಚ್ ಆರ್ ಎಕ್ಸಾಕ್ಟ್ಲಿ ಮಿರರ್ ಇಮೇಜಸ್ ಆಫ್ ಈಚ್ ಅದರ್ ಇತ್ತು ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಸಿಮಿಟ್ರಿ ಅಂತ ಕರಿತೀವಿ. ಎರಡನೇದಕ್ಕೆ ಆಕ್ಸಿಸ್ ಆಫ್ ಸಿಮಿಟ್ರಿ ಅಂತ ಹೇಳ್ತೀವಿ. ಇಟ್ಸ್ ಎನ್ ಇಮ್ಯಾಜಿನರಿ ಲೈನ್ ಅಗೇನ್ ಯೂಸಿಂಗ್ ಯುವರ್ ಮಾಲಿಕ್ಯೂಲ್. ಐ ಸ್ಟಾರ್ಟ್ ರೊಟೇಟಿಂಗ್ ಇನ್ ಎ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ರೊಟೇಷನಲ್ಲಿ ರೊಟೇಟ್ ಮಾಡ್ತಾ ಹೋಗ್ತೀನಿ. ಯಾವುದೋ ಒಂದು ಪರ್ಟಿಕ್ಯುಲರ್ ರೊಟೇಷನ್ ಆದಮೇಲೆ ಇಫ್ ಯು ಗೆಟ್ ಎ ಒರಿಜಿನಲ್ ಸ್ಟ್ರಕ್ಚರ್, that axis I am going to call it as line of symmetry or axis of symmetry. A crystal is said to have a line of symmetry or axis of symmetry when an imaginary line passing through the center of a crystal and the crystal is rotated about this line through 360 degree. Exactly similar appearance occur more than once in one complete revolution. ಅದಕ್ಕೆ ನಾವೇನಂತ ಕರಿತೀವಿ, ಆ್ಯಂಗಲ್ ಲೈನ್ ಆಫ್ ಸಿಮಿಟ್ರಿ ಅಂತೀವಿ, ಆಕ್ಸಿಸ್ ಆಫ್ ಸಿಮಿಟ್ರಿ ಅಂತ ಹೇಳ್ತೀವಿ. ಆ್ಯಂಗಲ್ ಥ್ರೂ ವಿಚ್ ದ ಕ್ರಿಸ್ಟಲ್ ಇಸ್ ರೊಟೇಟೆಡ್ ಟು ಗೆಟ್ ದಿ ಸೇಮ್ ಅಪಿಯರೆನ್ಸ್ ಈಸ್ 360 ಡಿವೈಡೆಡ್ ಬೈ n. ಅವಾಗ ಏನಾಗ್ಬೋದು, 2 ಇತ್ತು ಅಂತಂದರೆ 180 ಆಗುತ್ತೆ, 3 ಫೋಲ್ಡ್ ಬಂತು ಅಂದರೆ 120 ಆಗುತ್ತೆ, 4 ಫೋಲ್ಡ್ ಬಂತು ಅಂದರೆ 90 ಡಿಗ್ರಿ ಆಗುತ್ತೆ, 6 ಫೋಲ್ಡ್ ಬಂತು ಅಂತಂದ್ರೆ ಆಗುತ್ತೆ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಒಂದು ಕ್ಯೂಬ್ನ ತೊಗೊಂಡಿದ್ದೀನಿ, ಒಂದು ಆಕ್ಟಾಹೈಡ್ರಲ್ ಸ್ಟ್ರಕ್ಚರ್ ಇರೋದು ತೊಗೊಂಡಿದ್ದೀನಿ. ಕ್ಯೂಬಿಕಲ್ ಸ್ಟ್ರಕ್ಚರಲ್ಲಿ ಏನಾಗುತ್ತೆ, ನಿಮ್ಮ ಮಾಲಿಕ್ಯೂಲ್ನ ನಾನು ರೊಟೇಟ್ ಮಾಡ್ತಾ ಹೋಗ್ತೀನಿ ಅಂತ ಇಟ್ಕೊಳ್ಳೋಣ. ರೊಟೇಟ್ ಮಾಡ್ತೀನಿ ಅಂತಂದರೆ 360 ಡಿವೈಡೆಡ್ ಬೈ 4, 4 ರೊಟೇಷನ್ ಆದಮೇಲೆ ಐ ಆಮ್ ಗೋಯಿಂಗ್ ಟು ಗೆಟ್ ಮೈ ಒರಿಜಿನಲ್ ಸ್ಟ್ರಕ್ಚರ್. ಹಂಗಾಗಿ 4 ಫೋಲ್ಡ್ ಅಂತ ಹೇಳ್ತೀನಿ. ಅದೇ ಆಕ್ಟಾಹೈಡ್ರಲ್ನ ತೊಗೊಂಡ್ರೆ ಆಫ್ಟರ್ 6 ಫೋಲ್ಡ್ ನಾನು ಒಂದು ಒರಿಜಿನಲ್ ಮಾಲಿಕ್ಯೂಲಿಂದ ರೊಟೇಟ್ ಮಾಡ್ತಾ ಹೋಗ್ತೀನಿ ಅಂದರೆ ಒರಿಜಿನಲ್ ಮಾಲಿಕ್ಯೂಲ್ ಬಂದಾಗ ನನಗೆ ಅದು 6 ಫೋಲ್ಡ್ ಆಗಿರುತ್ತೆ. 360 ಡಿವೈಡೆಡ್ ಬೈ 6 ಮಾಡಬೇಕು, ಎಷ್ಟು ಬರುತ್ತಲ್ಲ ಆ್ಯಂಗಲ್ ಆಫ್ ರೊಟೇಷನ್ ಅಂತ ಹೇಳ್ತೀವಿ. 4 ಫೋಲ್ಡ್ ಅಂತೀವಿ, 3 ಫೋಲ್ಡ್ ಅಂತೀವಿ, 2 ಫೋಲ್ಡ್ ಅಂತೀವಿ. ಇನ್ ಎ ಕ್ಯೂಬಿಕ್ ಕ್ರಿಸ್ಟಲ್ ದೆರ್ ಆರ್ 3 ಆಕ್ಸಿಸ್ ಆಫ್ 4 ಫೋಲ್ಡ್ ಸಿಮಿಟ್ರಿ, 4 ಆಕ್ಸಿಸ್ ಆಫ್ 3 ಫೋಲ್ಡ್ ಸಿಮಿಟ್ರಿ, 6 ಆಕ್ಸಿಸ್ ಆಫ್ 2 ಫೋಲ್ಡ್ ಸಿಮಿಟ್ರಿ. ಟೋಟಲ್ ಎಷ್ಟಾಗುತ್ತೆ ಅಂದರೆ 13 ಕ್ಯೂಬಿಕ್ ಸಿಮಿಟ್ರಿ ಇರುತ್ತೆ. ಈಗ ನೋಡಿ, 4 ಫೋಲ್ಡ್ನ ತೊಗೊಂಡ್ರೆ ನಾನು ಆ ಮಾಲಿಕ್ಯೂಲ್ನ ಆ ಥರ ಇಟ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ ಕ್ಯೂಬಿಕಲ್ಲು. ಅವಾಗ ಏನಾಗುತ್ತೆ ಅಂತಂದರೆ 4 ಫೋಲ್ಡ್ ಆಗುತ್ತೆ. ನಾನು ಈ ಥರ ಶೇಪಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, 2 ಫೋಲ್ಡ್ ಆಗುತ್ತೆ. ಇನ್ನೊಂದು ಥರ ತೊಗೊಂಡಾಗ ಅದೇನಾಗುತ್ತೆ, 4 ಫೋಲ್ಡ್ ಆಗುತ್ತೆ. ಸೊ ನಾನು ಯಾವ ಆ್ಯಂಗಲಲ್ಲಿ ಅದನ್ನು ರೊಟೇಷನ್ ಮಾಡ್ತಾ ಇದ್ದೀನಿ, ಟೋಟಲ್ ಎಲ್ಲ ಸೇರಿಕೊಂಡು ನಿಮಗೆ ಆ್ಯಂಗಲ್ ಆಫ್ ಸಿಮಿಟ್ರಿ ಹೋಗುತ್ತೆ. ನೆಕ್ಸ್ಟ್ ಒನ್ ಬರೋದಕ್ಕೆ ನಾವು ಸೆಂಟರ್ ಆಫ್ ಸಿಮಿಟ್ರಿ ಅಂತ ಹೇಳ್ತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ಅನ್ ಇಮ್ಯಾಜಿನರಿ ಪಾಯಿಂಟ್ within the crystal such that any line passing through this point intersects opposite faces of a crystal at an equal distance.
ಸೊ ಕ್ರಿಸ್ಟಲ್ ಆಫ್ ಸಿಮಿಟ್ರಿ ಯಾವಾಗೂ ಒಂದೇ ಇರುತ್ತೆ. ಆ್ಯಂಗಲ್ ಆಫ್ ಸಿಮಿಟ್ರಿ ಸಾರಿ ಪ್ಲೇನ್ ಆಫ್ ಸಿಮಿಟ್ರಿ ಮತ್ತು ಆ್ಯಂಗಲ್ ಆಫ್ ಸಿಮಿಟ್ರಿ ಏನಿದೆಯಲ್ಲ ಅದು ಒಂದಕ್ಕಿಂತ, ಆಕ್ಸಿಸ್ ಆಫ್ ಸಿಮಿಟ್ರಿ ಏನಿದೆಯಲ್ಲ ಅದು ಒಂದಕ್ಕಿಂತ ಜಾಸ್ತಿ ಆಗ್ಬೋದು. ಅದು ಸೆಂಟರ್ ಆಫ್ ಸಿಮಿಟ್ರಿ ಯಾವಾಗೂ ನಿಮಗೆ ಒಂದೇ ಆಗಿರುತ್ತೆ. ಇದನ್ನು ಹೇಳುತ್ತಲ್ಲ, ಈ ಲಾಗೆ ನಾವೇನಂತ ಕರಿತೀವಿ, ಲಾ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಅದನ್ನೆಲ್ಲ ಮಾಡಿದನು ಅಂದರೆ ಪರ್ಟಿಕ್ಯುಲರ್ಲಿ ಅಷ್ಟು ಸಿಮಿಟ್ರಿ ಎಲಿಮೆಂಟ್ಸ್ ಇದೆ ಆ ಪರ್ಟಿಕ್ಯುಲರ್ ಕ್ರಿಸ್ಟಲಲ್ಲಿ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಪ್ಲೇನ್ ಆಫ್ ಸಿಮಿಟ್ರಿ, ಆಕ್ಸಿಸ್ ಆಫ್ ಸಿಮಿಟ್ರಿ, ಸೆಂಟರ್ ಆಫ್ ಸಿಮಿಟ್ರಿ ಎಲ್ಲನೂ ಆ್ಯಡ್ ಮಾಡಿದಾಗ ನನಗೆ ಅಷ್ಟು ಎಲಿಮೆಂಟ್ ಆಫ್ ಸಿಮಿಟ್ರಿ ಇದೆ ಅಂತ ಗೊತ್ತಾಗುತ್ತೆ. ನನಗೆ ಕ್ಯೂಬ್ನ ತೊಗೊಂಡ್ರೆ ಪ್ಲೇನ್ ಆಫ್ ಸಿಮಿಟ್ರಿ 3 ರೆಕ್ಟ್ಯಾಂಗ್ಯುಲರು, 6 ಡಯಾಗ್ನಲ್ ಮಾಡ್ಕೊಂಡಾಗ 9 ಆಯಿತು. ಆಕ್ಸಿಸ್ ಆಫ್ ಸಿಮಿಟ್ರಿ 2 ಫೋಲ್ಡು, 4 ಫೋಲ್ಡು, 3 ಫೋಲ್ಡು ಮಾಡಿದಾಗ 13 ಆಯಿತು. ಸೆಂಟರ್ ಆಫ್ ಸಿಮಿಟ್ರಿ 1 ಆಯಿತು. ಸೊ ಎಲ್ಲ ಕೂಡಿದ್ರೆ ಏನಾಗುತ್ತೆ 23 ಇದೆ. ಎಲಿಮೆಂಟ್ ಆಫ್ ಸಿಮಿಟ್ರಿ ವಿತ್ ರೆಸ್ಪೆಕ್ಟ್ ಟು ಕ್ಯೂಬಿಕ್ ಶೇಪಲ್ಲಿರುವಂಥ ಕ್ರಿಸ್ಟಲ್ಗೆ ಎಷ್ಟಾಗುತ್ತೆ ಅಂದರೆ 23 ಆಫ್ ಸಿಮಿಟ್ರಿ ಇರುತ್ತೆ. ನೆಕ್ಸ್ಟಿಗೆ ನಾವೇನು ಹೇಳ್ತೀವಿ ಅಂದರೆ ದ ಲಾ ಆಫ್ ರ್ಯಾಷನಾಲಿಟಿ ಆಫ್ ಇಂಡಿಸಿಸ್ ಅಂತ ಕರಿತೀವಿ. Intercept of any face of a crystal along the crystallographic axis are either equal to its unit intercept ABC or their whole number multiples ಅಂತ ಹೇಳ್ತೀವಿ. ಈ ಲಾಗೆ ನಾವೇನಂತ ಕರಿತೀವಿ, ಲಾ ಆಫ್ ರ್ಯಾಷನಾಲಿಟಿ ಆಫ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನನಗೆ ಇಂಡಿಸಿಸ್ ಅಂದರೆ ಏನು ಅಂತ ಗೊತ್ತಾಗಬೇಕು, ಆಕ್ಸಿಸ್ ಅಂದರೆ ಏನು ಅಂತ ಗೊತ್ತಾಗಬೇಕು ಅಂದರೆ ಈಗ ABC ಒಂದು ಯೂನಿಟ್ ಸೆಲ್ ಅಂತ ತೊಗೊಂಡಿದ್ದೀವಿ. ನಾನು ಹೇಳ್ದಂಗೆ ಯೂನಿಟ್ ಸೆಲ್ ಇಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದಿ ಎಂಟೈರ್ ಸೆಲ್. ಹಾಗಾಗಿ ನಾನು ಏನೇ ಮಾಡಬೇಕು ಅಂದರೆ ಒಂದು ಯೂನಿಟ್ ಸೆಲ್ ತೊಗೊಂಡು ಆ ಯೂನಿಟ್ ಸೆಲ್ ಹೇಗಿದೆ ಅಂತ ನಾನು ಅರ್ಥ ಮಾಡಿಕೊಂಡ್ರೆ ಎಂಟೈರ್ ಕ್ರಿಸ್ಟಲ್ಲು ಅದೇ ಥರ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಈಗ ABC ಇಸ್ ಅ ಯೂನಿಟ್ ಸೆಲ್. ಅದರಲ್ಲಿ ಆಕ್ಸಿಸ್ನ ನಾವು ತಗೊಳ್ತಾ ಹೋಗ್ತೀವಿ ಅಂದರೆ ಅದರಲ್ಲಿ ಎಕ್ಸಾಕ್ಟ್ಲಿ ಸೆಂಟರ್ ಏನು ಬರುತ್ತಲ್ಲ ಆ ಓ ಇದೆಯಲ್ಲ ಅದಕ್ಕೆ ನಾವು ಸೆಂಟರ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಅಲ್ಲಿಂದ ಈ ಕಾರ್ನರ್ ಬಿಗೆ, ಅಲ್ಲಿಂದ ಕಾರ್ನರ್ ಎಗೆ, ಅಲ್ಲಿಂದ ಕಾರ್ನರ್ಗೆ ಸಿಗೆ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಇಂಟರ್ಸೆಕ್ಷನ್ ಎಲ್ಲ ಆಗ್ತಿದೆ ಅಂತ ನೋಡ್ಕೊಳ್ತಾ ಹೋಗ್ತೀವಿ. OX, OY, OZಗೆ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಅಂತ ಹೇಳ್ತೀವಿ. ದ ಇಂಟರ್ಸೆಪ್ಟ್ ಆಫ್ KLM ಆನ್ ದಿ 3 ಆಕ್ಸಿಸ್ ವಿಲ್ ಬಿ ಸಿಂಪಲ್ ಹೋಲ್ ನಂಬರ್ಸ್ ಆಗಿರುತ್ತೆ. ಇದಕ್ಕೆ ವಿಸ್ ಇಂಡಿಸಿಸ್ ಅಂತಲೂ ಕರೀತಾರೆ. ದ ಕೋಎಫಿಷಿಯಂಟ್ ಆಫ್ ಯೂನಿಟ್ ಆಫ್ ಇಂಟರ್ಸೆಪ್ಟ್ ABC ಏನಿದೆಯಲ್ಲ ಇಸ್ ಕ್ಯಾರೆಕ್ಟರೈಸಸ್ ಗಿವನ್ ಎ ಸೆಟ್ ಆಫ್ ಪ್ಯಾರಲಲ್ ಆ್ಯಂಡ್ ಈಕ್ವಿಡಿಸ್ಟೆನ್ಸ್ ಪ್ಲೇನ್. ಅದಕ್ಕೆ ನಾವೇನಂತ ಕರಿತೀವಿ, ಇಂಡಿಸಿಸ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.